ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಿರೋ ಪ್ಲೇಸ್ ಬಂದು ನಿಮಗೆಲ್ಲ ತಿಳಿದೇ ಇರುತ್ತೆ. ಇದು ಬಂದು ಬೆಂಗಳೂರಿಂದ ಮೈಸೂರಿಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸಿಗುವಂಥ ಒಂದು ಪ್ಲೇಸು. ಇಲ್ಲಿ ಏನು ಅಂದರೆ ಒಂದು ಸಮುದಾಯ ಯಾವುದಪ್ಪ ಅಂತಂದರೆ ವಹಿನಿ ಕುಲದ ಕ್ಷತ್ರಿಯಾತಿಗಳ ಸಮುದಾಯ. ಈ ಸಮುದಾಯದವರು ಸಾಮಾನ್ಯವಾಗಿ ಸುಮಾರು ವರ್ಷಗಳಿಂದ ಪರಂಪರೆಯಾಗಿ ಒಂದು ಸಾಂಪ್ರದಾಯಿಕವಾಗಿ ಒಂದು ಉತ್ಸವನ ನಡೆಸ್ಕೊತಾ ಬರ್ತಾಯಿರ್ತಾರೆ. ಅದು ಬರ್ತಾ 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 ಪ್ರಸಿದ್ಧಿಯಾಗುತ್ತೆ ಮತ್ತು ಎಲ್ಲ ಜನಗಳು ಆಚರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ವರ್ಗದ ಜನರುಗಳು ಆಚರಿಸುವಂಥ ಒಂದು ಹಬ್ಬವಾಗಿ ಇವತ್ತು ಬೆಳೆದು ನಿಂತಿದೆ. ಸೊ ಇದು ಬಂದು ರಾಮನಗರದಲ್ಲಿ ಆಚರಿಸಲಾಗುವಂಥ ಅತ್ಯಂತ ಹಳೆಯ ಉತ್ಸವಗಳಲ್ಲಿ ಇದು ಒಂದಾಗಿರುತ್ತೆ. ಸೊ ರಾಮನಗರ ಜನತೆಯಲ್ಲಿ ಸೇರಿ ಒಟ್ಟಾಗಿ ಒಗ್ಗಟ್ಟಿನಿಂದ ಆಚರಿಸ್ತಾರೆ. ಇದು ಯಾವುದು ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನಾನು ರಾಮನಗರ ಅಂತ ಹೇಳ್ತಿದ್ದಂಗೆ ಇದು ಸಾಮಾನ್ಯವಾಗಿ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ಇದು ಬೇರೆ ಯಾವುದೂ ಅಲ್ಲ, ನಮ್ಮ ರಾಮನಗರದಲ್ಲಿ ಆಚರಿಸುವಂಥ ವಿಜೃಂಭಣೆಯಿಂದ ಆಚರಿಸುವಂಥ ಚಾಮುಂಡೇಶ್ವರಿ ಕರಗ. ಈ ಚಾಮುಂಡೇಶ್ವರಿ ತಾಯಿಯು ಈ ನಗರದ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಸೊ ಅದಲ್ಲದೆ ಈ ರಾಮನಗರ ಕರಗ ಏನಕ್ಕಪ್ಪ ಸ್ಪೆಷಲ್ಲು ಅಂತಂದರೆ, ಯಾಕೆಂದರೆ ನೀವು ನಾರ್ಮಲಾಗಿ ಬೆಂಗಳೂರು ಕರಗನ ನೋಡಿರ್ತೀರ, ಯಾಕೆಂದರೆ ಬೆಂಗಳೂರು ಕರಗ ತುಂಬ ಫೇಮಸ್ಸು. ಸೊ ರಾಮನಗರದಲ್ಲೂ ಕರಗ ನಡೆಯುತ್ತಾ ಅಂತ ಸುಮಾರು ಜನಕ್ಕೆ ಆಶ್ಚರ್ಯ ಆಗ್ಬೋದು, ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು. ಈ ರಾಮನಗರದಲ್ಲಿ ನಡೆಯುವಂಥ ಚಾಮುಂಡೇಶ್ವರಿ ಕರಗ ಏನಕ್ಕಪ್ಪ ಸ್ಪೆಷಲ್ಲು ಅಂತಂದರೆ, ಇಲ್ಲಿ ಚಾಮುಂಡೇಶ್ವರಿ ಒಂದೇ ಅಲ್ಲ, 11 ನಗರದ ಶಕ್ತಿ ದೇವತೆಗಳ ಕರಗನೂ ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಚಾಮುಂಡೇಶ್ವರಿ ಕರಗ ಮತ್ತು ಶೆಟ್ಟಳ್ಳಿ ಆದಿಶಕ್ತಿ, ಮಗ್ಗದ ಕೇರಿ ಮಾರಮ್ಮ ಮತ್ತು ಬಾಲಗೇರಿಯ ಬಿಸಿಲು ಮಾರಮ್ಮ, ಬಂಡಾರಮ್ಮ, ಕೊಂಕಾಣಿ ದೊಡ್ಡಿಯ ಆದಿಶಕ್ತಿ, ಐಜೂರಿನ ಆದಿಶಕ್ತಿ ಮತ್ತು ತೋಫ್ಖಾನ್ ಮೊಹಲ್ಲಾ ಮತ್ತು ಮಾರಮ್ಮ, ಹುಲಿಯೂರಮ್ಮ, ಹೀಗೆ ಹಲವಾರು ಹೆಸರಿನ ಸುಮಾರು 11 ಕರಗಗಳು ಜರುಗ್ತವೆ. ಈ ಕರಗದ ಹಿನ್ನೆಲೆ ಜಿಲ್ಲಾಡಳಿತವು ರಾತ್ರಿ ನಗರಸಭಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಿರುತ್ತೆ. ಮತ್ತು ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿವಿಧ ಆಟಿಕೆಗಳು ಹಾಗೂ ಬಗೆ ಬಗೆಯ ಅಂಗಡಿಗಳು ಜರುಗ್ತವೆ. ಸೊ ಇದು ಜಾತ್ರೆ ಫೀಲ್ನ ಇನ್ನೂ ಹೆಚ್ಚು ಮೆರುಗು ಕೊಡುತ್ತೆ. ಸೊ ಅದಲ್ಲದೆ ಸಂಗೀತ ರಸದೋಟವನ್ನು ಏರ್ಪಡಿಸ್ತಾರೆ. ಇದರ ಪ್ರಯುಕ್ತ ಸಂಗೀತ ರಸಚಂದ್ರೆ ಮತ್ತು ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರುಗಳು ಹಾಗೂ ಸಿನಿಮಾ ಕಲಾವಿದರುಗಳನ್ನು ಕರೆಸಿ ಈ ಸಮಾರಂಭಕ್ಕೆ ಇನ್ನಷ್ಟು ಮೆರುಗನ್ನು ಹೆಚ್ಚಿಸ್ತಾರೆ. ಸೊ ಬನ್ನಿ, ಒಂದು ಜಾತ್ರೆ ಫೀಲು ಹೆಂಗಿರುತ್ತೆ ಅಂತ ನಿಮ್ಗೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು. ಹಾಗೆ ನಗರ ದೇವತೆ ಚಾಮುಂಡೇಶ್ವರಿಯ ದೇವಸ್ಥಾನ ಎದುರು ಕೊಂಡವನ್ನು ತೋಡಿರ್ತಾರೆ. ಆ ಕೊಂಡದಲ್ಲಿ ಸೌದೆಗಳನ್ನ ಸಂಗ್ರಹಿಸಿ ಅದು ಇಡೀ ರಾತ್ರಿ ಅದನ್ನು ಬೇಯಿಸಿ ಬೆಳಿಗ್ಗೆ ಹೊತ್ತಿಗೆ ಕೊಂಡ ಆಯೋ ಥರ ಹದವಾಗಿ ಮಾಡಿರ್ತಾರೆ. ಹಾಗೆ ನಗರದ ಬೀದಿಗಳಲ್ಲಿ ಗಲ್ಲಿಗಳಲ್ಲಿಯೂ ಕರಗ ಸಂಚರಿಸುತ್ತೆ. ಇದೊಂದೇ ಕರಗ ಅಲ್ಲ, ಎಲ್ಲ ಕರಗಗಳು ಎಲ್ಲ ಬೀದಿಯಲ್ಲಿ ಸಂಚರಿಸುತ್ತೆ. ಆಗ ಎಲ್ಲ ಭಕ್ತಾದಿಗಳು ಆ ಬೀದಿಯಲ್ಲಿ ಬರುವಾಗ ಹೂವಿನ ಹಾಸಿಗೆಯನ್ನು ಅಲಂಕಾರ ಮಾಡಿ ತುಂಬ ಅದ್ಧೂರಿಯಾಗಿ ಕರಗನ ಒಂದು ವಿಜೃಂಭಣೆಯನ್ನು ಆಚರಿಸ್ತಾರೆ. ಇದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದಿಲ್ಲ ಅಂತಲೇ ಹೇಳ್ಬೋದು. ತುಂಬ ಅಚ್ಚುಕಟ್ಟಾಗಿ ಭಕ್ತಿಯಿಂದ ರಾಮನಗರ ಜನತೆ ಕರಗನ ಸಖತ್ತಾಗಿ ಮಾಡ್ತಾರೆ. ಸೊ ನನಗಂತೂ ಈ ಕರಗದ ಮತ್ತು ಹಬ್ಬದ ವೈಭವ ತುಂಬ ಇಷ್ಟ ಆಯಿತು. ಹಾಗೆ ಬೆಳಗಿನ ಜಾವ ಒಂದು 6:30-7 ಗಂಟೆ ಅಥವಾ ಆಜುಬಾಜು ಈ ಸಮಯದಲ್ಲಿ ಚಾಮುಂಡೇಶ್ವರಿ ಕರಗವನ್ನು ಹೊತ್ತಂಥ ವೇಷಧಾರಿ ಕೊಂಡವನ್ನು ಆಯ್ತಾರೆ. ಸೊ ಇದನ್ನು ಲಕ್ಷಾಂತರ ಜನ ಭಕ್ತಾದಿಗಳು ಅಲ್ಲಿ ಸೇರಿರ್ತಾರೆ. ಅದನ್ನು ಕಣ್ ತುಂಬಿಕೊಂಡು ಚಾಮುಂಡೇಶ್ವರಿಯ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಲೈಫಲ್ಲಿ ಒಂದು ಸತಿ ಚಾಮುಂಡೇಶ್ವರಿ ಕರಗನ ನೋಡಲೇಬೇಕು. ಯಾಕೆಂದರೆ ಆಗಿನಿಂದ ನಮ್ಮ ಹಿರಿಯರು ಆಚರಿಸ್ಕೊಂಡ್ಬಂದಿರೋ ಆಚರಣೆಗಳನ್ನ ನಮ್ಮ ಮುಂದಿನ ಜನ್ರೇಷನ್ವ್ರಿಗೆ ನೀವು ತೋರಿಸ್ಕೊಡೋಂಗಾಗುತ್ತೆ. ಮತ್ತು ನನ್ನ ಈ ವಿಡಿಯೋದಿಂದ ನೀವು ನಮ್ಮ ಆಚರಣೆಗಳನ್ನ ಮರಿಬಾರ್ದು ಅನ್ನೋ ಉದ್ದೇಶವಾಗಿರುತ್ತೆ. ಅದೇ ಈ ಥರ ವೀಡಿಯೋಗಳಿಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮುಂದೆ ಇದೇ ಥರ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.